ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರ ಉಪಾಧ್ಯಕ್ಷರು ಚುನಾವಣೆ. ನಿಯೋಜಿತ ಚುನಾವಣೆ ಅಧಿಕಾರಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಿಯಮಾನುಸಾರ ಚುನಾವಣೆ ಜರುಗಿತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿವೇಕಾನಂದ, ಉಪಾಧ್ಯಕ್ಷರಾಗಿ ಗಾಯತ್ರಿ ಅಶೋಕ್ ಅವಿರೋಧವಾಗಿ ಆಯ್ಕೆ. ನೂತನ ಅಧ್ಯಕ್ಷರಾದ ವಿವೇಕಾನಂದ, ಉಪಾಧ್ಯಕ್ಷರಾದ ಗಾಯತ್ರಿ ಅಶೋಕ್ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ವೀರಶೈವ ಪತ್ತಿನ ಸಹಕಾರ ಸಂಘದ ಸದಸ್ಯರು ಮತ್ತು ಪಂಚಮಸಾಲಿ ಗಣ್ಯರು ನೂತನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು. ಚುನಾವಣೆ ಅಧಿಕಾರಿ ಮಾನಸ ಮತ್ತು ಬ್ಯಾಂಕ್ನ ಸದಸ್ಯರಾದ ಎಂ ಶಿವಣ್ಣ, ಡಿ ಶಿವಚರಣ, ಎಸ್ ಕೋಡದಪ್ಪ, ಬಿ ಪಂಪಾಪತಿ, ಎಚ್ ಪ್ರಕಾಶ್, ಸಿಜಿ ಕೊಟ್ರೇಶಪ್ಪ, ಎಚ್ ಎನ್ ಲೀಲಾ ಮತ್ತು ಪಂಚಮಸಾಲಿ ಗಣ್ಯರು ಇತರರು. ವರದಿ ವೀರೇಶ್ ಎಚ್ ಕೂಡ್ಲಿಗಿ, KS ನ್ಯೂಸ್ 24/7. ನನಗೆ ಇಲ್ಲಿ ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೆ ನಾನು ಈ ಒಂದು ಸಂಘಕ್ಕೆ ಎಲ್ಲ ನಾನು ಸಾಮಾನ್ಯವಾಗಿ ಜನರ ಹತ್ರ ಮಾತಾಡಬೇಕಾದ್ರೆ ಇದು ಒಂದು ಬ್ಯಾಂಕ್ ಮಹಿಳೆಯರಿಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಅವ್ರು ಸಣ್ಣ ಪುಟ್ಟ ಯಾವುದಾದ್ರು ಯೋಜನೆಗಳು ಇರ್ತವೋ ಆದರೆ ಅವ್ರಿಗೆ ದುಡ್ಡಿರಲ್ಲ. ಈ ಗಂಡನ ಕೆಲಸ ಅವ್ರು ಏನೇನು ಮಾಡ್ಕೋಬೇಡಿ ಅಂತ ಬೈಕ್ ಆ ಥರ ಎಲ್ಲ ಇದೆ. ಅವರಿಗೆಲ್ಲ ಈ ಒಂದು ಬ್ಯಾಂಕ್ ಇರೋದ್ರಿಂದ ಎಲ್ಲರೂ ಸೇರಿಕೊಂಡು ಅದನ್ನು ನಾನು ವೈಯಕ್ತಿಕವಾಗಿ ಲೇಡೀಸ್ ಆಗಿರ್ಬೋದು ಅವರಿಗೂ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅವರೆಲ್ಲ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡೋಕ್ಕೆ ಅವರೆಲ್ಲರೂ ಒಂದು ಆರ್ಥಿಕವಾಗಿ ಆಗಲಿಕ್ಕೆ ಹಿರಿಯರನ್ನ ಕೇಳಿಕೊಂಡು ನಾವು ಒಂದು ಸಹಾಯ ಮಾಡೋದಂತ ನನ್ನ ಆಸೆ. ಯಾಕಂದರೆ ಅವರು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಬಡ್ಡಿ ತಗೊಂಡು ಮಾಡ್ತಾರೆ. ನಮ್ಮ ಲೇಬರ್ ಇದ್ದಾರಲ್ಲ ಅವರೆಲ್ಲ ಮಾತಾಡ್ತಿರ್ತಾರೆ ಇಷ್ಟೊಂದು ಬಡ್ಡಿ ತೊಗೊಂಡ್ಬಂದ್ರೆ ಅಂತ. ಅವರೆಲ್ಲ ನಾವು ಲಾಭ ತೊಗೊಂಡು ಬರೀ ಬಡ್ಡಿ ಕಟ್ಟೋಕ್ಕೆ ಆಗುತ್ತೆ. ಈ ಥರ ನಮ್ಮ ಒಂದು ಬ್ಯಾಂಕಿಂದ ಅವರಿಗೆಲ್ಲ ಸಹಾಯ, ಎಲ್ಲರ ಸಹಕಾರದಿಂದ ಸಹಾಯ ಮಾಡೋಣ ಅನ್ನೋ ಒಂದು ಉದ್ದೇಶ ನನ್ನಲ್ಲಿದೆ. ಅದು ದೇವರು ನಾನು ಎಲ್ಲರ ಸಹಾಯದಿಂದ ನಡೆಸ್ಕೊಡ್ತಾನೆ ಅಂತ ನನ್ನ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ